ರಾಜೀವ್ ಚಂದ್ರಶೇಖರ್ ಫೌಂಡೇಶನ್ ಮಾನವೀಯತೆ ಮೆರೆದಿದೆ. ಆಗಸ್ಟ್ 26ರಿಂದ ಥವಾನ್ನಲ್ಲಿ ತೈಪಾಯ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲು ಬಾಲಕಿಗೆ ಆರ್ಥಿಕ ನೆರವನ್ನು ನೀಡಿದೆ. ಮಂಡ್ಯದ ನಿರ್ಮಲಾ ನರೇಂದ್ರ ದಂಪತಿಯ ಪುತ್ರಿ ಶಿಫಾಲಿಗೆ 1.5 ಲಕ್ಷ ಆರ್ಥಿಕ ಸಹಾಯವನ್ನು ಮಾಡಲಾಗಿದೆ. ಫೌಂಡೇಶನ್ನ ಮಂಡ್ಯ ಜಿಲ್ಲಾಧ್ಯಕ್ಷ ಅಶೋಕ್ ದಂಪತಿಗೆ ಸಹಾಯದ ಚೆಕ್ ಅನ್ನು ವಿತರಣೆ ಮಾಡಿದರು. ಕೇವಲ 9 ತಿಂಗಳ ಅವಧಿಯಲ್ಲಿ ಚೆಸ್ ಕಲಿತು ಸುಮಾರು 26 ಟೂರ್ನಿಗಳಲ್ಲಿ ಬಹುಮಾನ ಪಡೆದಿರುವಂತಹ ಶಿಫಾಲಿ ತೈಪಾನ್ ಏಷ್ಯನ್ ಚೆಸ್ ಚಾಂಪಿಯನ್ಶಿಪ್ಗೆ ಭಾಗವಹಿಸಲು ಆರ್ಥಿಕ ತೊಂದರೆಯಿಂದ ಭಾಗವಹಿಸಲು ಹಿಂದೇಟನ್ನು ಹಾಕಿದರು. ಇದೀಗ ವಿಷಯ ತಿಳಿದ ಫೌಂಡೇಶನ್ ಶಿಫಾಲಿಗೆ ಧನ ಸಹಾಯವನ್ನು ಮಾಡಿದೆ. ನಮ್ಮ ಸ್ನೇಹಿತರಾದಂಥ ಮಂಜು ಅವರವ್ರ ಕಡೆಯಿಂದ ಈ ಶಿಫಾಲಿ ಅನ್ನೋ ತಂದೆ ನಮ್ಮನ್ನು ಬಂದು ಭೇಟಿಯಾದರು. ಹೀಗೆ ನಮ್ಮ ಮಗಳು ಹಿಂಗೆ ಚೆಸ್ ಚಾಂಪಿಯನ್ಗೆ ಏಷ್ಯನ್ ಲೆವೆಲಲ್ಲಿ ತೈಪೇಗೆ ಹೋಗ್ತಾ ಇದ್ದಾರೆ, ಸ್ವಲ್ಪ ನಿಮ್ಮ ಸಾಹೇಬ್ರ ಕಡೆಯಿಂದ ಸ್ವಲ್ಪ ಹಣ ಸಹಾಯ ಮಾಡಿಸ್ಕೊಡಿ ಬಂದು ಕೇಳಿದ್ರು. ಆಗ ನಾವು ನಮ್ಮ ಸಾಹೇಬರು ಭೇಟಿ ಮಾಡಿ ರಾಜೀವ್ ಚಂದ್ರಶೇಖರ್ ಅವರ ನೆರವು ಕೇಳಿದ್ರು. ಆಗ ಅವರು ತಕ್ಷಣ ಒಪ್ಕೊಂಡು 1.5 ಲಕ್ಷ ರೂಪಾಯಿನ ಈ ಹುಡುಗಿಯಾಗೆ ಸಹಾಯ ಮಾಡಿದ್ದಾರೆ ತೈಪೇಗೆ ಹೋಗೋಕ್ಕೆ. ಹೋಗಿದ್ದು ಬರಲಿ, ಗೆದ್ದು ಬರಲಿ, ನಮ್ಮ ಸಾಹೇಬ್ರು ಒಳ್ಳೆಯ ಹೆಸರು ಸಿಗಲಿ, ನಮ್ಮ ಕರ್ನಾಟಕ ಜನತೆಗೆ ಎಲ್ಲರ ಆಶೀರ್ವಾದ ಇರಲಿ, ಮಂಡ್ಯ ಜಿಲ್ಲೆ ಜನತೆ ಎಲ್ಲ ಆಶೀರ್ವಾದ ಇರಬೇಕು, ಒಳ್ಳೆಯದಾಗಲಿ, ಬೆಸ್ಟ್ ಆಫ್ ಲಕ್. ಇವತ್ತು ರಾಜ್ಯ ಮತ್ತು ಹೊರ ರಾಜ್ಯ ಮತ್ತು ಈಗ ನ್ಯಾಷನಲ್ ಲೆವೆಲ್ ಆಡಿ ಈಗ ಅಂತಾರಾಷ್ಟ್ರೀಯಲ್ಲಿ ಈಗ ಅವಳು ಚೈನಾದಲ್ಲಿ ಸೆಲೆಕ್ಟ್ ಆಗಿದ್ದಾಳೆ. ನ್ಯಾಷನಲಲ್ಲಿ ಹೋದ ಜೂನಲ್ಲಿ ಡೆಲ್ಲಿಲಿ ಚಾಂಪಿಯನ್ ಆಗಿ ಬಂದಿದ್ದಾಳೆ. ಈಗ ಏಷ್ಯನ್ ಚಾಂಪಿಯನ್ಗೆ ಸೆಲೆಕ್ಟ್ ಆಗಿದ್ದಾಳೆ. ಈಗ ಅವಳು ನಾಳಿದ್ದು 23ರಿಂದ ತೈಪೆ ಕಂಟ್ರಿಲಿ 7 ದಿವಸ ಭಾಗವಹಿಸ್ತಾಳೆ. ಸೊ ಅಲ್ಲಿ 7 ಕಂಟ್ರಿಯವ್ರ ಜೊತೆ ಅವಳು ಭಾಗವಹಿಸಿ ಆಡ್ತಾಳೆ. ಇಷ್ಟೊಂದು ನಮಗೆ ಹೋಗ್ಬಾರ್ದು ಅನ್ನೋದಿತ್ತು. ಬಟ್ ನಮ್ಗೆ ಯಾರು MLA ಆಗಲಿ MP ಗಳ ನಮ್ಗೆ ಸಹಾಯ ಸಿಗಲಿಲ್ಲ. ಕೊನೆಗೆ ರಾಜೀವ್ ಚಂದ್ರಶೇಖರ್ ಫೌಂಡೇಶನಿಂದ ನಮ್ಮ ಬಳಗ ಆರ್ಥಿಕವಾಗಿ ಸ್ವಲ್ಪ ನೆರವು ನೀಡಿದ್ರು. ಆ ನೆರವು ನಮಗೆ ಸೇರಿದ್ರು ಅಂದರೆ ನನ್ನ ಆತ್ಮೀಯ ಸ್ನೇಹಿತರಾದ ಮಂಜುನಾಥ್ ಅವರು ರಾಜೀವ್ ಚಂದ್ರಶೇಖರ ಬಳಗ ಅಧ್ಯಕ್ಷರು, ಅದರ ಅಶೋಕ್ ಅವರು, ಗೋಪಾಲ್ಪುರದ ಅಶೋಕ್ ಅವರು ನಮಗೆ